ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ HSTR, GPSTR, TETಗೆ ಸಂಬಂಧಪಟ್ಟ ಹಾಗೆ 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪಾಠಗಳ MCQ ಪ್ರಶ್ನೋತ್ತರಗಳನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 4ನೇ ಅಧ್ಯಾಯವಾಗಿರುವಂತಹ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಬಹಳ ಇಂಪಾರ್ಟೆಂಟ್ MCQ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಲಾಸ್ಟ್ ವಿಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಾಗಿರ್ಬೋದು, ಹಾಗೆಯೇ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ MCQ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ತಗೊಂಡು ಬಂದಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆಗಳನ್ನ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ನೋಡಿ, ಇಲ್ಲಿ ಭಾರತದ ಚರಿತ್ರೆಯಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಕರೆಯಲಾಗುವ ಕಾಲ ಯಾವುದು? ನಮ್ಮ ಇಡೀ ಭಾರತದ ಇತಿಹಾಸದಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಹೇಳಿ ಯಾವ ಕಾಲವನ್ನು ಕರೀತಾರೆ ಅಂತ. ಸೊ ಆಪ್ಷನ್ A, B, C, D 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ? ಹಾಗಾದರೆ ಆಪ್ಷನ್ B 18ನೇ ಶತಮಾನವನ್ನ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಹೇಳಿ ಕರೀತಾರೆ. ಎರಡನೇ ಪ್ರಶ್ನೆ, 18ನೇ ಶತಮಾನದಲ್ಲಿ ಮೈಸೂರಿನ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬೀರಿದ ಘಟನೆ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ 18ನೇ ಶತಮಾನ ಬಂದು ರಾಜಕೀಯ ಸಮಸ್ಯೆಗಳ ಶತಮಾನ. ಸೊ ಈ ಒಂದು 18ನೇ ಶತಮಾನದಲ್ಲಿ ಮೈಸೂರಿನ ಒಂದು ಡೆವಲಪ್ಮೆಂಟ್ಸ್ ಅಭಿವೃದ್ಧಿಯ ಮೇಲೆ ದುಷ್ಪರಿಣಾಮ ಬೀರಿದಂತಹ ಒಂದು ಘಟನೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ C ಚಿಕ್ಕದೇವರಾಜ ಒಡೆಯರ ಮರಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮೂರನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದರೆ ಯಾವಾಗ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿರೋದು ಅಂತ ಹೇಳಿ. ಆಪ್ಷನ್ A 1767ರಿಂದ 69 ಏನಿದೆ, ಈ 2 ವರ್ಷಗಳ ಕಾಲ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿರೋ ಅಂಥದ್ದು. ನಾಲ್ಕನೇ ಪ್ರಶ್ನೆ ನೋಡಿ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತ ಇದೆ. ಯಾವ ಒಪ್ಪಂದದ ಜೊತೆಗೆ ಈ ಒಂದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೊನೆಗೊಳಿಸಲಾಯಿತು ಅಂತ ಹೇಳಿದ್ರೆ ಆಪ್ಷನ್ ಡಿ ಮದ್ರಾಸ್ ಒಪ್ಪಂದ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಐದನೇ ಪ್ರಶ್ನೆ ನೋಡಿ, ಇಲ್ಲಿ ಮಾಹೆಯು ಯಾರ ವಸಾಹತು ಆಗಿತ್ತು? ಮಾಹೆ ಅಂತಕ್ಕಂಥದ್ದು ಒಂದು ಪ್ರದೇಶ ಅಥವಾ ಪ್ರಾಂತ್ಯ, ಇದು ಯಾರ ಒಂದು ವಸಾಹತು ಆಗಿತ್ತು ಅಂತ ಕೇಳಿರೋದ್ರಿಂದ ಆಪ್ಷನ್ C ಫ್ರೆಂಚರ ವಸಾಹತು ಕೇಂದ್ರವಾಗಿತ್ತು ಮಾಹೆ ಅಂತಕ್ಕಂಥದ್ದು. ಇನ್ನು ಆರನೇ ಪ್ರಶ್ನೆ ನೋಡಿ, ಇಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಯಾಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ? ಮಂಗಳೂರು ಒಪ್ಪಂದದ ಜೊತೆಗೆ ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುವಂಥದ್ದು. ಇನ್ನು ಏಳನೇ ಪ್ರಶ್ನೆ, ಬ್ರಿಟಿಷರು ಪರಮ ವೈರಿಗಳು ಅವರನ್ನ ಭಾರತದಿಂದ ಓಡಿಸುವುದು ತನ್ನ ಆದ್ಯ ಕರ್ತವ್ಯ ಎಂದು ತಿಳಿದಿದ್ದವರು ಯಾರು? ಈ ರೀತಿಯಾದಂತಹ ಯೋಚನೆಯನ್ನ ಮಾಡಿದ್ರು? ಬ್ರಿಟಿಷರು ತಮ್ಮ ಪರಮ ವೈರಿಗಳಾಗಿದ್ದಾರೆ, ಅವರನ್ನ ಭಾರತದಿಂದ ಓಡಿಸೋದೇ ನನ್ನ ಒಂದು ಕರ್ತವ್ಯ ಅಂತಕ್ಕಂಥದ್ದನ್ನ ಯಾರು ಹೇಳ್ತಾರೆ ಅಥವಾ ಯಾರು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ? ಆಪ್ಷನ್ A ಟಿಪ್ಪು ಸುಲ್ತಾನ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಎಂಟನೇ ಪ್ರಶ್ನೆ, ಶ್ರೀರಂಗಪಟ್ಟಣದ ಒಪ್ಪಂದದ ಮೂಲಕ ಈ ಯುದ್ಧವು ಕೊನೆಗೊಂಡಿತು ಅಂತ ಇದೆ. ಶ್ರೀರಂಗಪಟ್ಟಣ ಒಪ್ಪಂದ ಯಾವ ಒಂದು ಯುದ್ಧದ ಸಂದರ್ಭದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಈ ಒಂದು ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಒಪ್ಪಂದ ಆಗುವಂಥದ್ದು. ಶ್ರೀರಂಗಪಟ್ಟಣದ ಒಪ್ಪಂದದ ಮುಖಾಂತರನೇ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಯಾಗುವಂಥದ್ದು. ಒಂಬತ್ತನೇ ಪ್ರಶ್ನೆ, ಯಾರ ಮರಣವು ಬ್ರಿಟಿಷರಿಗೆ ಇಡೀ ಭಾರತವೇ ಕೈವಶವಾದ ಸಂತೋಷ ತಂದಿತು? ಅಂದರೆ ಬ್ರಿಟಿಷರಿಗೆ ಆತ ಸಿಂಹ ಸ್ವಪ್ನ ಅಂತ ಹೇಳ್ಬೋದು. ಅಂದರೆ ಅಷ್ಟು ಬಲಿಷ್ಠನಾಗಿರ್ತಾನೆ, ಅಷ್ಟು ಶೂರನಾಗಿರ್ತಾನೆ. ಅವನು ತೀರ್ಕೊಂಡಿರೋದು ಇಡೀ ಭಾರತವನ್ನೇ ಗೆದ್ದಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಬ್ರಿಟಿಷರು. ಯಾರು ಅಂತ ಹೇಳಿದ್ರೆ ಆಪ್ಷನ್ B ಟಿಪ್ಪು ಸುಲ್ತಾನ. ಹತ್ತನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಂತೆ ಕಿತ್ತೂರಿನ ಆಡಳಿತ ವಶಪಡಿಸಿಕೊಳ್ಳಲಾರಂಭಿಸಿದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ A, B, C, D ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ B ತ್ಯಾಕರೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 11ನೇ ಪ್ರಶ್ನೆ, ತ್ಯಾಕರೆಯು ಕಿತ್ತೂರಿನ ಸಂಸ್ಥಾನವನ್ನ ವಶಕ್ಕೆ ಪಡೆಯಲು ಸಹಾಯಕವಾದ ಅಂಶ ಯಾವುದು? ಯಾವ ಒಂದು ಅಂಶವನ್ನ ಅವನು ಗಾಳವಾಗಿ ಬಳಸ್ಕೊಂಡು ಕಿತ್ತೂರು ಸಂಸ್ಥಾನವನ್ನ ತನ್ನ ಒಂದು ವಶಕ್ಕೆ ಪಡಿಸ್ಕೊಳ್ತಾನೆ ಅಂತ ಹೇಳಿದ್ರೆ ಆಪ್ಷನ್ C ಏನಿದೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಅವನೇನ್ ಮಾಡ್ತಾನೆ, ಸಹಾಯಕವಾಗಿ ಪಡ್ಕೊಂಡು ಆ ಒಂದು ಅಂಶವನ್ನ ಅಸ್ತ್ರವನ್ನಾಗಿ ಅವನೇನ್ ಮಾಡ್ತಾನೆ, ಕಿತ್ತೂರು ಸಂಸ್ಥಾನವನ್ನ ವಶಪಡಿಸ್ಕೊಳ್ತಾನೆ.
12ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ ಸಂಗೊಳ್ಳಿ ರಾಯಣ್ಣನವರನ್ನ ಗಲ್ಲಿಗೇರಿಸ್ತಾರೆ ಅಂತ? ಆಪ್ಷನ್ ಸಿ ನಂದಗಡ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 13ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತು ದೇಶ ಪ್ರೇಮವನ್ನು ಆ ಪ್ರದೇಶದ ಡ್ಯಾಶ್ ಇಂದಿಗೂ ಜೀವಂತಗೊಳಿಸಿದೆ. ಅಂದರೆ ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತೆ ಆತನಿಗೆ ದೇಶದ ಮೇಲೆ ಇದ್ದಂತಹ ಪ್ರೀತಿಯನ್ನ ಆ ಪ್ರದೇಶದಲ್ಲಿ ಇರತಕ್ಕಂತಹ ಯಾವ ಒಂದು ವಿಚಾರ ಅಥವಾ ಯಾವ ಒಂದು ಅಂಶದಿಂದ ನಮಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಸೊ ಲಾವಣಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅವನಿಗೆ ದೇಶ ಮತ್ತೆ ರಾಷ್ಟ್ರದ ಮೇಲೆ ಇರ್ತಕ್ಕಂತಹ ಒಂದು ಭಕ್ತಿಯನ್ನ ಈ ಲಾವಣಿ ಪದಗಳು ಅಂತ ಏನು ಹೇಳ್ತೀವಲ್ಲ, ಲಾವಣಿಗಳು, ಇದರ ಮುಖಾಂತರ ಇನ್ನೂ ಕೂಡ ಜೀವಂತವಾಗಿದೆ ಅಂತಕ್ಕಂಥದ್ದು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 14ನೇ ಪ್ರಶ್ನೆ, ಅಮರಸುಳ್ಯ ಬಂಡಾಯವು ಮೂಲತಃ ಡ್ಯಾಶ್ ಬಂಡಾಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಅಮರಸುಳ್ಯ ಬಂಡಾಯ ಅಂತಕ್ಕಂಥದ್ದು ಯಾವ ರೀತಿಯಾದಂತಹ ಬಂಡಾಯ ಇದು? ಶಸ್ತ್ರರಹಿತ ಬಂಡಾಯ, ರೈತ ಬಂಡಾಯ, ಸೈನಿಕ ಬಂಡಾಯ, ಕಾರ್ಮಿಕ ಬಂಡಾಯ? ಸೊ ಆಪ್ಷನ್ ಬಿ ರೈತ ಬಂಡಾಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 15ನೇ ಪ್ರಶ್ನೆ, ಕೊಡಗಿನಲ್ಲಿ ಸಶಸ್ತ್ರ ಬಂಡಾಯ ಸಂಘಟಿಸಿದವರು ಯಾರು ಕೊಡಗಿನಲ್ಲಿ ಸಶಸ್ತ್ರ ಬಂಡಾಯವನ್ನ ಸಂಘಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಎ ಸ್ವಾಮಿ ಅಪರಾಂಪರ ಕಲ್ಯಾಣ ಸ್ವಾಮಿ ಪುಟ್ಟಬಸಪ್ಪ. ಈ 3 ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಸಶಸ್ತ್ರ ಬಂಡಾಯವನ್ನ ಸಂಘಟನೆ ಮಾಡ್ತಾರೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 16ನೇ ಪ್ರಶ್ನೆ ನೋಡಿ, ಹಾಲೇರಿ ವಂಶದ ಅರಸ ಡ್ಯಾಶ್ ನನ್ನ 1834ರಲ್ಲಿ ಪದಚ್ಯುತಿಗೊಳಿಸಿದರು. ಸೊ ಯಾರನ್ನ ಹಾಲೇರಿ ವಂಶದ ಅರಸ 1834ರಲ್ಲಿ ಪದಚ್ಯುತಿಗೊಳಿಸ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಚಿಕ್ಕವೀರ ರಾಜೇಂದ್ರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 17ನೇ ಪ್ರಶ್ನೆ ನೋಡಿ, ಇಲ್ಲಿ ಹಲಗಲಿ ಡ್ಯಾಶ್ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿದ್ದು. ಹಲಗಲಿ ಅಂತಕ್ಕಂಥದ್ದು ಯಾವ ಒಂದು ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿರುತ್ತೆ ಅಂತ ಕೇಳಿದ್ದಾರೆ. ಸುರಪುರ, ಮುಧೋಳ, ಕೊಡಗು ಮತ್ತೆ ಕಿತ್ತೂರು. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ಹಾಗಾದ್ರೆ ಆಪ್ಷನ್ ಬಿ ಮುಧೋಳ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 18ನೇ ಪ್ರಶ್ನೆ ನೋಡಿ, ಕೊಪ್ಪಳದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯವಿದ್ದ ನಾಯಕ ಯಾರು ಅಂತ ಕೇಳಿದ್ದಾರೆ. ಸೊ ಕೊಪ್ಪಳದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯ ಇದ್ದಂತಹ ನಾಯಕ ಯಾರು? ಹಾಗಾದ್ರೆ ಆಪ್ಷನ್ ಡಿ ಏನಿದೆ ವೀರಪ್ಪ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿದೆ. 19ನೇ ಪ್ರಶ್ನೆ ನೋಡಿ, ರಾಣಿ ಚೆನ್ನಮ್ಮಳ ಅಧಿಕಾರದಲ್ಲಿ ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿದ್ದವರು ಯಾರು? ಅಂದ್ರೆ ರಾಣಿ ಚೆನ್ನಮ್ಮ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾರು ಕಲೆಕ್ಟರ್, ಧಾರವಾಡದ ಕಲೆಕ್ಟರ್ ಮತ್ತೆ ಪೊಲಿಟಿಕಲ್ ಏಜೆಂಟ್ ಆಗಿ ಯಾರು ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆಪ್ಷನ್ ಬಿ ತ್ಯಾಕ್ರೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ, ಸಂಗೊಳ್ಳಿ ರಾಯಣ್ಣನನ್ನ ಹಿಡಿಯಲು ಬ್ರಿಟಿಷರಿಗೆ ಸಹಾಯ ಮಾಡಿದವರು ಯಾರು? ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರಿಗೆ ಹಿಡ್ಕೊಳ್ಳೋದಕ್ಕೆ ಬ್ರಿಟಿಷರಿಗೆ ಸಹಾಯ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ದೇಸಾಯಿಗಳು, ತೋಂಡಿಯಾವಾಗ, ಪುಟ್ಟಬಸಪ್ಪ, ಅಮಲ್ದಾರ ಕೃಷ್ಣರಾಯ. ಸೊ ಈ 4 ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಹಾಗಾದ್ರೆ ಆಪ್ಷನ್ ಡಿ ಅಮಲ್ದಾರ ಕೃಷ್ಣರಾಯಪ್ಪ ಅಥವಾ ಅಮಲ್ದಾರ ಕೃಷ್ಣರಾಯ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಮುಂದಿನ ಪರೀಕ್ಷೆಯ ದೃಷ್ಟಿಯಿಂದ. ಖಂಡಿತವಾಗ್ಲೂ ಕೂಡ ಇದನ್ನ ನೀವು ನೋಟ್ ಮಾಡಿಕೊಂಡ್ರೆ ನಾಳೆ ಬರುವಂತಹ HSTR ಆಗಿರ್ಬೋದು, GPSTR ಆಗಿರ್ಬೋದು ಅಥವಾ TET ಪರೀಕ್ಷೆಗಳಿಗೆ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.